ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಷಡ್ಯಂತ್ರ ಅಂತ ಹೇಳಿ ಈಗ ಬಂಜಾರ ಸಮುದಾಯದವರು ಲಕ್ಷ್ಮೇಶ್ವರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಬಿಜೆಪಿ ಶಾಸಕರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡಿದ್ದಾರೆ. ಇವರದ್ದು ಕೇವಲ ಬಿಜೆಪಿ ಟಾರ್ಗೆಟ್ ಅಲ್ಲ, ನಮ್ಮ ಬಂಜಾರ ಸಮುದಾಯವೇ ಟಾರ್ಗೆಟ್ ಆಗಿದೆ. ಹಿಂಗಾಗಿ ಬೇಕು ಅಂತ ನಮ್ಮ ಶಾಸಕ ಚಂದ್ರು ಲಮಾಣಿ ಅವರನ್ನ ಷಡ್ಯಂತ್ರ ಮಾಡಿ ಸಿಕ್ಕಾಕ್ಸಿದ್ದಾರೆ ಅಂತ ಹೇಳಿ ಬಂಜಾರ ಸಮುದಾಯ ಬೃಹತ್ ಹೋರಾಟವನ್ನ ಮಾಡ್ತಾ ಇದೆ. ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರದ ಆರೋಪದ ಹಿನ್ನೆಲೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರ ಜೊತೆಗೆ ಬಂಜಾರ ಸಮುದಾಯದವರು ಕೂಡ ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಬಂಜಾರ ಸಮುದಾಯ ಕಿಡಿಕಾರ್ತಾ ಇದೆ. कितना आना बोल ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಂಜು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಗಮನಿಸ್ತಾ ಇದ್ದೀವಿ ಬಿಜೆಪಿ ಮತ್ತು ಬಂಜಾರ ಸಮುದಾಯದವರು ಹೇಳ್ತಾ ಇರೋದು ಇದು ಷಡ್ಯಂತ್ರದಿಂದ ಚಂದ್ರು ಲಮಾಣಿಯನ್ನ ಈ ರೀತಿ ಲೋಕಾಖೆಡ್ಡಕ್ಕೆ ಬೀಳುವಂಗ್ ಮಾಡಿದ್ದಾರೆ ಅಂತ ಹೇಳಿ. ಇವರೆಲ್ಲ ಯಾವ ವಿಚಾರಗಳನ್ನ ಇಟ್ಕೊಂಡು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ? ಇವರ ಆಗ್ರಹ ಏನು? ಹೌದು ಶ್ರೀಪಾದ್ ಪಾಟೀಲ್, ಏನಂತಂದ್ರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಡಾಕ್ಟರ್ ಚಂದ್ರು ಲಮಾಣಿ ಅಭಿಮಾನಿ ಬಳಗ ಮತ್ತು ಬಂಜಾರ ಸಮುದಾಯದಿಂದ ಪ್ರತಿಭಟನೆ ನಡೀತಾ ಇರುವಂತದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಷಡ್ಯಂತ್ರ ಮಾಡಿ ಡಾಕ್ಟರ್ ಚಂದ್ರು ಲಮಾಣಿ ಅವರನ್ನು ಸಿಲುಕಾಕಿಕೊಂಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಸಾಕಷ್ಟು ಜನರು ಮತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ದೇವಸ್ಥಾನದ ರಥದ ಬೇದಿಯಿಂದ ಹಿಡಿದು ಕೂಡ ಬಸ್ ನಿಲ್ದಾಣದವರೆಗೂ ಕೂಡ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಲ್ಲಿ ಇದು ಕಾಂಗ್ರೆಸ್ ಷಡ್ಯಂತ್ರ ಅಂತ ಹೇಳಿ ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ 18ನೇ ತಾರೀಕಿಗೆ ಏನು ಲೋಕಾಯುಕ್ತರ ಕೇಸ್ ದಾಖಲಾಗುತ್ತೆ, ಆದ್ರೆ 21ನೇ ತಾರೀಕಿಗೆ ಏನು ಬೇಕು ಅಂತ ಹೇಳಿ ಕೂಡ ಶಾಸಕರನ್ನು ಟ್ರ್ಯಾಪ್ ಮಾಡಿ ಸಿಲುಕುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಏನು ಸಾಕಷ್ಟು ಏನು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಇವರು ಕೂಡ ಸಾಕಷ್ಟು ಆರೋಪಗಳಿದ್ದಾವೆ. ಅಂತವರನ್ನು ಕೂಡ ಜೈಲಿಗೆ ಕಳಿಸುವಂತ ಕೆಲಸ ಮಾಡಲಿಲ್ಲ, ಆದ್ರೆ ನಮ್ಮ ಶಾಸಕರನ್ನು ಇವಾಗ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಕೂಡ ಏನು ಸಾಕಷ್ಟು ಕಾರ್ಯಕರ್ತರು ಮತ್ತು ಅಭಿಮಾನಿ ಬಳಗದವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಬಂಜಾರ ಸಮುದಾಯ ಸಣ್ಣ ಸಮುದಾಯ ಬಡ ಕುಟುಂಬದಿಂದ ಬಂದಂತ ಡಾಕ್ಟರ್ ಚಂದ್ರು ಲಮಾಣಿ ಅವರನ್ನು ಬೇಕು ಅಂತ ಹೇಳಿ ಸಿಲುಕಾಕಿಸುವಂತ ಒಂದು ಷಡ್ಯಂತ್ರ ನಡೆದಿದೆ ಅಂತೇಳಿ ಆರೋಪಿಸಿ ಸಾಕಷ್ಟು ಬೃಹತ್ ಪ್ರತಿಭಟನೆ ಕೂಡ ಇಲ್ಲಿ ಮಾಡಿರುವಂತದ್ದು. ಯಾಕಂತಂದ್ರೆ ಆಡಿಯೋ ಕೂಡ ರಿಲೀಸ್ ಆಗಿದ್ದಾವೆ. ಅದರಲ್ಲಿ ಏನು ಕ್ಷೇತ್ರದ ಈ ಒಂದು ಸಿರಹಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರ ಆಗದಂತಹ ಗುತ್ತಿಗೆದಾರರು ಬೇರೆ ಕ್ಷೇತ್ರದಲ್ಲಿರುವಂತವರು ಬಂದು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆರೋಪ ಮಾಡ್ತಾ ಇದ್ದಾರೆ.
ಈ ಸ್ವಾಮೀಜಿಗಳು ಕೂಡ ಇಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ರಿಪಬ್ಲಿಕನ್ ಕೂಡ ಸ್ವಾಮೀಜಿಯವರ ಜೊತೆ ಮಾತನಾಡಿದಂತ ಸಮಯದಲ್ಲಿ ಅವರು ಅದು ನಂದೇ ಆಡಿಯೋ ಅಂತ ಕೂಡ ಹೇಳಿದ್ರು. ಆದ್ರೆ ಆ ಆಡಿಯೋ ಇವಾಗ ವೈರಲ್ ಆಗಿರುವಂತದ್ದು ಮತ್ತು ಆಡಿಯೋದಲ್ಲಿ ಕೂಡ ಸಾಕಷ್ಟು ಪ್ರಸ್ತಾವನೆ ಆಗಿದೆ. ಏನು ಈ ಒಂದು ಶಿರಹಟ್ಟಿ ಶಾಸಕರಾದಂತ ಡಾಕ್ಟರ್ ಚಂದ್ರು ಲಮಾನಿ ಅವರನ್ನು ಸಿಲುಕಿ ಹಾಕಿಸಬೇಕಂತ ಹೇಳಿ ಕೂಡ ಮಾತುಕತೆ ನಡೆದಿರುತ್ತೆ. ಅದಾದ 6 ತಿಂಗಳ ನಂತರ ಇವಾಗ ಏನು ಶಾಸಕರು ಟ್ರ್ಯಾಪ್ ಆಗಿರುವಂತದ್ದು. ಇವಾಗ ಏನು ಸ್ವಾಮೀಜಿ ಅವರು ಕೂಡ ಹೇಳ್ತಾ ಇದ್ದಾರೆ ಇದು ನಂದೇ ಆಡಿಯೋ ಅಂತ ಹೇಳಿ. ಆದ್ರೆ ಈ ಆಡಿಯೋ ನಂದೇ ಅಂತ ಹೇಳಿದ್ರು ಕೂಡ ಇದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಅಮ್ಮ, ಇದು ಷಡ್ಯಂತ್ರ ಅಂತಿರೋ ಏನಂತ? ಷಡ್ಯಂತ್ರದಿಂದ ಬಂಧಿಸಿದ ಇದು ಕಾಂಗ್ರೆಸ್ ಷಡ್ಯಂತ್ರ ಅಂತಿರೋ ಏನಿದು ಹಿನ್ನೆಲೆ? ಇದೆಲ್ಲ ಫ್ರೀ ಪ್ಲಾನ್ ಹಾಕೊಂಡು ಷಡ್ಯಂತ್ರ ಮಾಡಿರೋದು. ನಮ್ ಶಾಸಕರು ಅಂತಾರಲ್ಲ, ಬಡವರ ಬಂದು ದೀನ ದಯಾಳು, ಅವರು ಬಡವರ ಕಷ್ಟಕ್ಕೆ ಆಗವ್ರು. ಒಂದ್ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಸಣ್ಣ ಮಕ್ಕಳ ತರ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿ ಚೊಕ್ಕು ಅಂತ ವ್ಯಕ್ತಿ ಷಡ್ಯಂತ್ರದಿಂದ ಇವರು ಒಳಗೆ ಹಾಕ್ಸಿದ್ದಾರೆ. ಅವ್ರಿಗೆ ಪಟ್ಟ ಶಾಸ್ತಿ ಮಾಡಿಸೇ ಮಾಡಿಸ್ತಾರೆ. 5 ಲಕ್ಷ ರೂಪಾಯಿ ತಗೋಬೇಕಾದ್ರೆ ರೆಡ್ ಹ್ಯಾಂಡ್ ಸಿಕ್ಕಿದ್ದಾರೆ ಅವರು. ಯಾವ ರೀತಿ ಅವರು 5 ಲಕ್ಷ ರೂಪಾಯಿ ಲಂಚ್ ಪಡೆದುಕೊಂಡಿದ್ದಲ್ಲ, ಅದು ಮೋಸದಿಂದ ಮಾಡಿರೋದು. ಅವರು ಲಂಚ ತಗೊಂಡ್ಕೊಂಡಿಲ್ಲ. ಸತ್ಯ ಇದೆ ಎಲ್ಲರಿಗೂ. ಸತ್ಯ ಅದು ಪ್ರತ್ಯಕ್ಷ ಕಣ್ಣನ್ನು ಪ್ರಮಾಣಿಸಿ ನೋಡುವಂತ ಶಾಸ್ತ್ರ ಇದೆ. ಪ್ರತ್ಯಕ್ಷ ಕಣ್ಣು ಕಂಡಿದೆ, ಪ್ರಮಾಣಿಸಿ ನೋಡಬೇಕು. ಅದು ಕೋರ್ಟ್ ನಿರ್ಣಯ ಮಾಡುತ್ತೆ. ನ್ಯಾಯಾಂಗವಾದ ಹೋರಾಟ ಮಾಡ್ತೀರಂತೀರಿ ಮೇಡಮ್, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇದು ಕುತಂತ್ರ ಸರ್, ಇದು ಕುತಂತ್ರ. ಕಾಂಗ್ರೆಸ್ ಸರ್ಕಾರದ ತಪ್ಪಾಳಿಕೆಯನ್ನ ಇಲ್ಲಿ ತೋರಿಸಿದ್ದಾರೆ. ಶಾಸಕರು ನ್ಯಾಯ ಪರವಾಗಿದ್ದಾರೆ, ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಬೇಕಂತಲೇ ಇದು ದುಡ್ಡು ಕೊಟ್ಟು ಸಿಗಿಸಿದ ಷಡ್ಯಂತ್ರ ಇದೆ. ಇದು ಅನ್ಯಾಯ, ಇದು ಅನ್ಯಾಯ. ಕಾಂಗ್ರೆಸ್ ಪಕ್ಷ ಮಾಡಿದಂತಹ ಅನ್ಯಾಯ ಇದು. ನಮ್ಮ ಶಾಸಕರನ್ನ ಸಿಗಿಸಿ ಕೆಳಗಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ತರ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಇದೆಲ್ಲ ಷಡ್ಯಂತ್ರ ಮಾಡಿನೇ ಮಾಡಿರೋದು ಸರ್. ನಮ್ಮ ಶಾಸಕರು ಅಂತವರಲ್ಲ, ನಮ್ಮ ಶಾಸಕರು ನಿಷ್ಠಾವಂತ ಶಾಸಕರು. ಕೊರೋನಾ ಸಂದರ್ಭದಲ್ಲಿ ಅವರು ಬಡವರಿಗೆ ಬಹಳಷ್ಟು ಸಾಕಷ್ಟು ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಅವರಿಗೆ ಇಂಜೆಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಬಡವರಿಗೆ ಆಶಾಕಿರಣ ಅವರು ಅಂತ ಹೇಳಬಹುದು. ಇದೆಲ್ಲ ಷಡ್ಯಂತ್ರದ ಮೂಲಕನೇ ಮಾಡಿರೋದು ಅವರಿಗೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಷಡ್ಯಂತ್ರ ಅಂತ ಹೇಳಿ ಈಗ ಬಂಜಾರ ಸಮುದಾಯದವರು ಲಕ್ಷ್ಮೇಶ್ವರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಬಿಜೆಪಿ ಶಾಸಕರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡಿದ್ದಾರೆ. ಇವರದ್ದು ಕೇವಲ ಬಿಜೆಪಿ ಟಾರ್ಗೆಟ್ ಅಲ್ಲ, ನಮ್ಮ ಬಂಜಾರ ಸಮುದಾಯವೇ ಟಾರ್ಗೆಟ್ ಆಗಿದೆ. ಹಿಂಗಾಗಿ ಬೇಕು ಅಂತ ನಮ್ಮ ಶಾಸಕ ಚಂದ್ರು ಲಮಾಣಿ ಅವರನ್ನ ಷಡ್ಯಂತ್ರ ಮಾಡಿ ಸಿಕ್ಕಾಕ್ಸಿದ್ದಾರೆ ಅಂತ ಹೇಳಿ ಬಂಜಾರ ಸಮುದಾಯ ಬೃಹತ್ ಹೋರಾಟವನ್ನ ಮಾಡ್ತಾ ಇದೆ. ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರದ ಆರೋಪದ ಹಿನ್ನೆಲೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರ ಜೊತೆಗೆ ಬಂಜಾರ ಸಮುದಾಯದವರು ಕೂಡ ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಬಂಜಾರ ಸಮುದಾಯ ಕಿಡಿಕಾರ್ತಾ ಇದೆ. कितना आना बोल भारत
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಂಜು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಗಮನಿಸ್ತಾ ಇದ್ದೀವಿ ಬಿಜೆಪಿ ಮತ್ತು ಬಂಜಾರ ಸಮುದಾಯದವರು ಹೇಳ್ತಾ ಇರೋದು ಇದು ಷಡ್ಯಂತ್ರದಿಂದ ಚಂದ್ರು ಲಮಾಣಿಯನ್ನ ಈ ರೀತಿ ಲೋಕಾಖೆಡ್ಡಕ್ಕೆ ಬೀಳುವಂಗ್ ಮಾಡಿದ್ದಾರೆ ಅಂತ ಹೇಳಿ. ಇವರೆಲ್ಲ ಯಾವ ವಿಚಾರಗಳನ್ನ ಇಟ್ಕೊಂಡು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ? ಇವರ ಆಗ್ರಹ ಏನು? ಹೌದು ಶ್ರೀಪಾದ್ ಪಾಟೀಲ್, ಏನಂತಂದ್ರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಡಾಕ್ಟರ್ ಚಂದ್ರು ಲಮಾನಿ ಅಭಿಮಾನಿ ಬಳಗ ಮತ್ತು ಬಂಜಾರ ಸಮುದಾಯದಿಂದ ಪ್ರತಿಭಟನೆ ನಡೀತಾ ಇರುವಂತದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಷಡ್ಯಂತ್ರ ಮಾಡಿ ಡಾಕ್ಟರ್ ಚಂದ್ರು ಲಮಾನಿ ಅವರನ್ನು ಸಿಲುಕಾಕಿಕೊಂಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಸಾಕಷ್ಟು ಜನರು ಮತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ದೇವಸ್ಥಾನದ ರಥದ ಬೇದಿಯಿಂದ ಹಿಡಿದು ಕೂಡ ಬಸ್ ನಿಲ್ದಾಣದವರೆಗೂ ಕೂಡ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಲ್ಲಿ ಇದು ಕಾಂಗ್ರೆಸ್ ಷಡ್ಯಂತ್ರ ಅಂತ ಹೇಳಿ ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ 18ನೇ ತಾರೀಕಿಗೆ ಏನು ಲೋಕಾಯುಕ್ತರ ಕೇಸ್ ದಾಖಲಾಗುತ್ತೆ, ಆದ್ರೆ 21ನೇ ತಾರೀಕಿಗೆ ಏನು ಬೇಕು ಅಂತ ಹೇಳಿ ಕೂಡ ಶಾಸಕರನ್ನು ಟ್ರ್ಯಾಪ್ ಮಾಡಿ ಸಿಲುಕುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಏನು ಸಾಕಷ್ಟು ಏನು ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಇವರು ಕೂಡ ಸಾಕಷ್ಟು ಆರೋಪಗಳಿದ್ದಾವೆ. ಅಂತವರನ್ನು ಕೂಡ ಜೈಲಿಗೆ ಕಳಿಸುವಂತ ಕೆಲಸ ಮಾಡಲಿಲ್ಲ, ಆದ್ರೆ ನಮ್ಮ ಶಾಸಕರನ್ನು ಇವಾಗ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಕೂಡ ಏನು ಸಾಕಷ್ಟು ಕಾರ್ಯಕರ್ತರು ಮತ್ತು ಅಭಿಮಾನಿ ಬಳಗದವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಬಂಜಾರ ಸಮುದಾಯ ಸಣ್ಣ ಸಮುದಾಯ ಬಡ ಕುಟುಂಬದಿಂದ ಬಂದಂತ ಡಾಕ್ಟರ್ ಚಂದ್ರು ಲಮಾನಿ ಅವರನ್ನು ಬೇಕು ಅಂತ ಹೇಳಿ ಸಿಲುಕಾಕಿಸುವಂತ ಒಂದು ಷಡ್ಯಂತ್ರ ನಡೆದಿದೆ ಅಂತೇಳಿ ಆರೋಪಿಸಿ ಸಾಕಷ್ಟು ಬೃಹತ್ ಪ್ರತಿಭಟನೆ ಕೂಡ ಇಲ್ಲಿ ಮಾಡಿರುವಂತದ್ದು. ಯಾಕಂತಂದ್ರೆ ಆಡಿಯೋ ಕೂಡ ರಿಲೀಸ್ ಆಗಿದ್ದಾವೆ. ಅದರಲ್ಲಿ ಏನು ಕ್ಷೇತ್ರದ ಈ ಒಂದು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರ ಆಗದಂತ ಗುತ್ತಿಗೆದಾರರು ಬೇರೆ ಕ್ಷೇತ್ರದಲ್ಲಿರುವಂತವರು ಬಂದು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಕೂಡ ಇಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ರಿಪಬ್ಲಿಕನ್ ಕೂಡ ಸ್ವಾಮೀಜಿಯವರ ಜೊತೆ ಮಾತನಾಡಿದಂತ ಸಮಯದಲ್ಲಿ ಅವರು ಅದು ನಂದೇ ಆಡಿಯೋ ಅಂತ ಕೂಡ ಹೇಳಿದ್ರು. ಆದ್ರೆ ಆ ಆಡಿಯೋ ಇವಾಗ ವೈರಲ್ ಆಗಿರುವಂತದ್ದು ಮತ್ತು ಆಡಿಯೋದಲ್ಲಿ ಕೂಡ ಸಾಕಷ್ಟು ಪ್ರಸ್ತಾವನೆ ಆಗಿದೆ. ಏನು ಈ ಒಂದು ಶಿರಹಟ್ಟಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾನಿ ಅವರನ್ನು ಸಿಲುಕಿ ಹಾಕಿಸಬೇಕಂತ ಹೇಳಿ ಕೂಡ ಮಾತುಕತೆ ನಡೆದಿರುತ್ತೆ. ಅದಾದ 6 ತಿಂಗಳ ನಂತರ ಇವಾಗ ಏನು ಶಾಸಕರು ಟ್ರ್ಯಾಪ್ ಆಗಿರುವಂತದ್ದು. ಇವಾಗ ಏನು ಸ್ವಾಮೀಜಿ ಅವರು ಕೂಡ ಹೇಳ್ತಾ ಇದ್ದಾರೆ ಇದು ನಂದೇ ಆಡಿಯೋ ಅಂತ ಹೇಳಿ. ಆದ್ರೆ ಈ ಆಡಿಯೋ ನಂದೇ ಅಂತ ಹೇಳಿದ್ರು ಕೂಡ ಇದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಅಮ್ಮ, ಇದು ಷಡ್ಯಂತ್ರ ಅಂತಿರೋ ಏನಂತ? ಷಡ್ಯಂತ್ರದಿಂದ ಬಂಧಿಸಿದ ಇದು ಕಾಂಗ್ರೆಸ್ ಷಡ್ಯಂತ್ರ ಅಂತಿರೋ ಏನಿದು ಹಿನ್ನೆಲೆ? ಇದೆಲ್ಲ ಪ್ರೀ ಪ್ಲಾನ್ ಹಾಕೊಂಡು ಷಡ್ಯಂತ್ರ ಮಾಡಿರೋದು. ನಮ್ ಶಾಸಕರು ಅಂತಾರಲ್ಲ, ಬಡವರ ಬಂದು ದೀನ ದಯಾಳು, ಅವರು ಬಡವರ ಕಷ್ಟಕ್ಕೆ ಆಗವರು. ಒಂದ್ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಸಣ್ಣ ಮಕ್ಕಳ ತರ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿ ಚೊಕ್ಕು ಅಂತ ವ್ಯಕ್ತಿ ಷಡ್ಯಂತ್ರದಿಂದ ಇವರು ಒಳಗೆ ಹಾಕ್ಸಿದ್ದಾರೆ. ಅವ್ರಿಗೆ ಪಟ್ಟ ಶಾಸ್ತಿ ಮಾಡಿಸೇ ಮಾಡಿಸ್ತಾರೆ. 5 ಲಕ್ಷ ರೂಪಾಯಿ ತಗೋಬೇಕಾದ್ರೆ ರೆಡ್ ಹ್ಯಾಂಡ್ ಸಿಕ್ಕಿದ್ದಾರೆ ಅವರು. ಯಾವ ರೀತಿ ಅವರು 5 ಲಕ್ಷ ರೂಪಾಯಿ ಲಂಚ್ ಮೇಲೆ ಪಡೆದುಕೊಂಡಿದ್ದಲ್ಲ, ಅದು ಮೋಸದಿಂದ ಮಾಡಿರೋದು. ಅವರು ಲಂಚ ತಗೊಂಡಿಲ್ಲ. ತಗೊಂಡು ಸತ್ಯ ಇದೆ ಅಲ್ಲ, ಎಲ್ಲರಿಗೂ ಸತ್ಯ. ಅದು ಪ್ರತ್ಯಕ್ಷ ಕಣ್ಣನ್ನು ಪ್ರಮಾಣಿಸಿ ನೋಡುವಂತ ಶಾಸ್ತ್ರ ಇದೆ. ಪ್ರತ್ಯಕ್ಷ ಕಣ್ಣಿದೆ, ಪ್ರಮಾಣಿಸಿ ನೋಡಬೇಕು. ಅದು ಕೋರ್ಟ್ ನಿರ್ಣಯ ಮಾಡುತ್ತೆ. ನ್ಯಾಯಾಂಗವಾದ ಹೋರಾಟ ಮಾಡ್ತೀರಂತೀರಿ ಮೇಡಮ್, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇದು ಕುತಂತ್ರ ಸರ್, ಇದು ಕುತಂತ್ರ. ಕಾಂಗ್ರೆಸ್ ಸರ್ಕಾರ ತಮ್ಮ ದಬ್ಬಾಳಿಕೆಯನ್ನ ಇಲ್ಲಿ ತೋರಿಸಿದ್ದಾರೆ. ಶಾಸಕರು ನ್ಯಾಯ ಪರವಾಗಿದ್ದಾರೆ, ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಬೇಕಂತಲೇ ಇದು ದುಡ್ಡು ಕೊಟ್ಟು ಸಿಗಿಸಿದ ಷಡ್ಯಂತ್ರ ಇದು ಅನ್ಯಾಯ. ಇದು ಅನ್ಯಾಯ, ಕಾಂಗ್ರೆಸ್ ಪಕ್ಷ ಮಾಡಿದಂತಹ ಅನ್ಯಾಯ. ಇದು ನಮ್ಮ ಶಾಸಕರನ್ನ ಸಿಗಿಸಿ ಕೆಳಗಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ತರ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಇದೆಲ್ಲ ಷಡ್ಯಂತ್ರ ಮಾಡಿರೋದು ಸರ್. ನಮ್ಮ ಶಾಸಕರು ಅಂತವರಲ್ಲ, ನಮ್ಮ ಶಾಸಕರು ನಿಷ್ಠಾವಂತ ಶಾಸಕರು. ಕೊರೋನಾ ಸಂದರ್ಭದಲ್ಲಿ ಅವರು ಬಡವರಿಗೆ ಬಹಳಷ್ಟು ಸಾಕಷ್ಟು ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಅವರಿಗೆ ಇಂಜೆಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಬಡವರಿಗೆ ಆಶಾಕಿರಣ ಅವರು ಅಂತ ಹೇಳಬಹುದು. ಇದೆಲ್ಲ ಷಡ್ಯಂತ್ರದ ಮೂಲಕನೇ ಮಾಡಿರೋದು ಅವರಿಗೆ.